ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಪಾಪ ತುಂಬ ಜನ ಮೃತ್ತಿಕಾ ಪ್ರಸಾದ ಕಳಿಸಿ ಅಂತ ಹಾಕಿದ್ರು. ತುಂಬ ದಿನದಿಂದ ಮಳೆ ಇರುವ ಕಾರಣ ನಮಗೆ ಶಾಲಾ ರಜೆನೂ ಇತ್ತು, ಜೊತೆಗೆ ನಾವು ಕೊರಿಯರ್ ಆಫೀಸಿಗೆಲ್ಲ ಹೋಗುವಂಥ ಇದರಲ್ಲೂ ಇಲ್ಲ, ಆ ರೀತಿ ಮಳೆ ಆಗ್ತಾ ಇತ್ತು. ಹಾಗಾಗಿ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ದಯವಿಟ್ಟು ಯಾರಾದರೂ ಅಡ್ರೆಸ್ ಹಾಕ್ದವ್ರಿದ್ರೆ ಮತ್ತೆ ಪುನಃ ಇನ್ನೊಂದ್ಸಲ ಅಡ್ರೆಸ್ಸನ್ನು ಹಾಕಿ ನಾನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಸಹಿತ ಮಾಡ್ತೀನಿ ನಿಮಗೆ. ಇನ್ನೊಂದು, ಮೃತ್ತಿಕಾ ಪ್ರಸಾದವನ್ನು ಇಟ್ಟ ತಕ್ಷಣ ಸಾಲ ತೀರಲಿಲ್ಲ. ಅದನ್ನು ನಾನು ಹಿಂದೆನೂ ಒಂದ್ಸಲ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಮೃತ್ತಿಕಾ ಪ್ರಸಾದವನ್ನು ಇಟ್ಟು ಪೂಜೆ ಮಾಡಿದ ತಕ್ಷಣ ನಿಮ್ಮ ಸಾಲ ತೀರಲ್ಲ. ಯಾಕಂದ್ರೆ ನಾವು ಸಾಲ ನಮಗೋಸ್ಕರ ಮಾಡ್ಕೊಂಡಿರೋದು, ಬೇರೆಯವ್ರಿಗೋಸ್ಕರ ಮಾಡಿರೋದಲ್ಲ. ನಾವು ಅದ್ ನೆನಪಿರ್ಲಿ, ನಾವು ಸಾಲನ ಮಾಡಿಕೊಂಡು ಇವತ್ತು ಮೃತ್ತಿಕಾ ಪ್ರಸಾದವನ್ನು ಇಟ್ಟು ಪೂಜೆ ಮಾಡಿದ ತಕ್ಷಣ ಅದು ಹೇಗೆ ನಮಗೆ ಸಾಲ ತೀರ್ಸಕ್ಕಾಗತ್ತೆ? ನಾವು ಕಷ್ಟಪಡಬೇಕು, ಕಷ್ಟಪಟ್ಟು ಅದನ್ನು ತೀರಿಸುವ ದಾರಿಯನ್ನ ಕೊಡು ದೇವ್ರೆ ಅಂತ ನಾನು ಬೇಡಬೇಕು. ನಾನು ಮುಂಚೆ ಹೇಳಿದ್ದೀನಿ, ಮೃತ್ತಿಕಾ ಪ್ರಸಾದ ಅದು ರಾಯರ ಒಂದು ವರಪ್ರಸಾದ, ಅದು ರಾಯರೇ ಮನೆಗೆ ಬಂದ ಹಾಗೆ, ಅದು ಪರಮ ಔಷಧಿ ಸಹಿತ ಮತ್ತೆ ಅಂತಲೂ ನಾನು ಹೇಳಿದ್ದೆ. ಅದಕ್ಕೆ ದಯವಿಟ್ಟು ಯಾರು ಇನ್ಮೇಲೆ ಅಮ್ಮ ಮೃತ್ತಿಕಾ ಪ್ರಸಾದ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ, ನನಗೆ ಸಾಲ ಇನ್ನೂ ತೀರಿಲ್ಲಮ್ಮ ಅಂತ ಒಬ್ರು ಹೇಳಿದ್ರು. ಅವ್ರಿಗೆ ಹೇಳಿದ್ದೆ ನಾನು, ಇಲ್ಲಮ್ಮ ಈ ರೀತಿ ಯೋಚನೆ ಮಾಡಬೇಡಿ ಆ ಪ್ರಸಾದನವನ್ನು ಇಟ್ಟುಕೊಂಡು ಅಂತಲೂ ನಾನು ಸಹಿತ ಹೇಳಿದ್ದೆ. ಇನ್ನೊಂದು ವಿಷಯ, ಯೂಟ್ಯೂಬಲ್ಲಿ ಬರ್ತೀವಿ ಅಂದ ತಕ್ಷಣ ನಾವು ಮಾಟ ಮಾಡ್ತೀವಿ, ಮೋಡಿ ಮಾಡ್ತೀವಿ ಅಂತ ಅಂದ್ಕೋಬೇಡಿ. ಜೊತೆಗೆ ಒಂದು ಸಂಬಂಧನವನ್ನು ಬಿಡಿಸಿಕೊಡುವಷ್ಟು ಇದು ತಾಂತ್ರಿಕರಲ್ಲ, ನಾವು ಮಾಂತ್ರಿಕರು ಅಲ್ಲ, ತಾಂತ್ರಿಕರು ಅಲ್ಲ. ಯಾಕಂದರೆ ಒಂದು ಹೆಣ್ಮಗಳು ಕಾಲ್ ಮಾಡಿದ್ಲು, ಪಾಪ ನೋವಿರ್ಬೋದು, ಮಾಡಿರ್ಬೋದು, ಅಮ್ಮ ಮತ್ತು ನನಗೆ ಹಿಂಗೆ ತೊಂದರೆ ಇದೆ, ನಮ್ಮ ಅತ್ತೆ ತುಂಬ ಜೋರು, ಕೂಡು ಕುಟುಂಬದಲ್ಲಿ ಇದ್ದೀವಿ ಅಮ್ಮ, ತುಂಬ ಕಷ್ಟ ಆಗ್ತಾ ಇದ್ದೆ, ನನಗೆ 3-4 ಜನ ಅಣ್ಣನ ತಮ್ಮಂದಿರು ನಾವು, ಅದರಲ್ಲಿ ಲಾಸ್ಟ್ನೇ ಅವಳು ನಾನು ಸ್ವಲ್ಪ ತುಂಬ ಇದ್ರ ಕುಟುಂಬದಿಂದ ಬಂದಿದ್ದೆ, ನಾನು ಯಾವುದಕ್ಕೂ ತೊಂದರೆ ಇಲ್ಲದೆ ಇರುವಂಥ ಕುಟುಂಬದಲ್ಲಿ ಬಂದಿದ್ದೆ. ಇಲ್ಲಿ ನೋಡ್ರೆ ನಂಗೆ ಕಷ್ಟ ಆಗ್ತಾ ಇದೆಯಮ್ಮ, ದಯವಿಟ್ಟು ನಾನು ನನ್ನ ಗಂಡ ಮಾತ್ರ ಹೊರಗಡೆ ಹೋಗಬೇಕು, ಅದಕ್ಕೆ ಏನಾದರೂ ಮಾಡಿಕೊಡಿ ಅಮ್ಮ, ಬೇಕಾದ್ರೆ ಹಣ ಕೊಡ್ತೀನಿ ತಾಯಿ ನಿಮಗೆ ಅಂತ. ಎಷ್ಟು ಹಣ ಕೊಡ್ತೀಯಾ? ಒಂದು 15,000 ರೂಪಾಯಿ ಕೊಡ್ತೀಯಾ ಅಂತ ಕೇಳಿದೆ. ಇಲ್ಲಮ್ಮ, ಒಂದು 5,000 ರೂಪಾಯಿ ಕೊಡ್ತೀನಿ, ಏನಾದರೂ ಮಾಡಿ ಕೊಡಿ ಅಮ್ಮ ಅಂತ ನಾನು ಹೇಳಿದೆ. ಇಲ್ಲ ಕಂದ, ನಾನು ಅದನ್ನೆಲ್ಲ ಮಾಡೋದಿಲ್ಲ, ನಾವೇನಿದ್ರು ರಾಯರ ಒಂದಿದ್ರು, ನಾನು ನಿಮ್ಮ ಹಂಗೆ ಸಾಮಾನ್ಯ ಮನುಷ್ಯರು, ನಾವೇನು ಅದನ್ನೆಲ್ಲ ಕಲ್ತವರು ಅಲ್ಲ. ದಯವಿಟ್ಟು ಆ ಯೋಚನೆಯನ್ನು ಮಾಡಬೇಡ ಮರಿ. ಅಥವಾ ನನಗೆ ಅದು ಯಾವ ಲೆಕ್ಕದಲ್ಲಿ ದುಡ್ಡು ಹೇಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಮ್ಮ ನಿಮಗೆ ದುಡ್ಡು ಕೊಡ್ತೀನಿ, ದಕ್ಷಿಣೆ ಕೊಡ್ತೀನಿ, ನೀವು ಎಷ್ಟಂತ ಹೇಳಿ ಒಟ್ಟಾರೆ ಇದೊಂದು ಮಾಡಿಕೊಡಿ ನನಗೆ ಅಂತ. ಇಲ್ಲಮ್ಮ, ನಾನು ರಾಯರ ಪವಾಡಗಳನ್ನು, ರಾಯರ ಭಕ್ತರು ಹೇಳಿದಂಥ ಪವಾಡಗಳನ್ನು ಮಾಡ್ತೀನಿ, ಅದನ್ನು ಬಿಟ್ಟುಬಿಟ್ಟು ಇಂಥದ್ದೆಲ್ಲ ಇಲ್ಲಮ್ಮ, ನಮಗದು ಗೊತ್ತಿಲ್ಲ, ಹಾಗಾಗಿ ನೀವು ಇಂಥದ್ದು ಬಗ್ಗೆಲ್ಲ ಯೋಚನೆ ಮಾಡಬೇಡ. ಮತ್ತು ಅವಳಿಗೆ ಪಾಪ ಹೆಣ್ಮಗಳಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಹಾಗೆ ಹೇಳಬೇಡಿ ಮೇಡಮ್, ಹಾಗೆ ಹೇಳಬೇಡಿ, ಬೇಕಾದ್ರೆ ಒಂದು 1,000 ರೂಪಾಯಿ ಜಾಸ್ತಿ ಕೊಡ್ತೀನಿ ಮೇಡಮ್ ಮಾಡಿಕೊಡಿ ಅಂತ. ದಯವಿಟ್ಟು ಇಲ್ಲಮ್ಮ, ಇದು ಸತ್ಯ, ನಾವು ಅದನ್ನೆಲ್ಲ ಕಲ್ತವ್ರಲ್ಲ. ನೀನು ನಿಜ ಹೇಳ್ತೀನಿ ಕೇಳು, ನಾವು ಅಂಗನವಾಡಿಯಲ್ಲಿ ಹೆಲ್ಪರಾಗಿ ಕೆಲಸ ಮಾಡೋರು, ಅಂಥದ್ರಲ್ಲಿ ನಾವು ಇದೆಲ್ಲ ಏನು ಕಲ್ತಿರ್ತೇವಮ್ಮ? ತನ್ನ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಂಡಿರ್ತಾಳೆ ಅವಳು. ಹೇಳಿದಾಳೆ ಪಾಪ, ನನ್ನ ಹತ್ರ ತುಂಬ ಹೇಳಿದ್ಲು, ಈಗೀಗೆ ಅಮ್ಮ, ಈಗೀಗೆ ಅಮ್ಮ ಅಂತ. ನಾನು ಹೇಳಿದೆ, ಇನ್ನೊಂದು ವರ್ಷದೊಳಗೆ ಅವರಿಗೆಲ್ಲ ಅವ್ರವ್ರದ್ದು ಡಿವೈಡ್ ಮಾಡಿಕೊಡ್ತಾರಂತೆ. ನಾನು ಹೇಳಿದೆ, ಇಷ್ಟು ವರ್ಷನೇ ತಡ್ಕೊಂಡಿದ್ಯಂತೆ ಕಂದ, ಅದೆಲ್ಲ ಯಾಕೆ ಮಾಟ ಮೋಡಿ ಅದೆಲ್ಲ ಬೇಡ, ಸುಮ್ಮನಿದ್ದು ಬಿಡು. ಈಗ ನಾನು ನನ್ನ ಹತ್ರ ನೀ 5,000 ಅಂದವಳು, ಇನ್ನು ಯಾರಾದರೂ ನಿಜವಾಗಿ ಮಾಡ್ಕೊಡ್ತೇನೆ, ನೀನು 10, 15, 20 ಕೊಡೋಕ್ಕೂ ರೆಡಿ ಇದೆಯಲ್ವಾ? ಅದೆಲ್ಲ ಯೋಚನೆ ಮಾಡಬೇಡ. ಒಂದ್ಸಲ ನಿಮ್ಮ ಅಮ್ಮನ ಹತ್ರ ಮಾತಾಡು, ಅವ್ರ ಅಮ್ಮ ಮಾತಾಡುವಾಗ ನಿನಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾರೆ. ಹೌದು, ಅತ್ತೆ ಮನೇಲಿ ಆಗುತ್ತೆ, ಆಗಲ್ಲ ಅಂತ ಹೇಳೋದಿಲ್ಲ. ನೀವು ಯಾವಾಗಲೂ ಅತ್ತೆನ ಚೆನ್ನಾಗಿ ನೋಡ್ಕೊಳ್ಳಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀರಿ. ಆದರೆ ಅದೇ ತಂದೆ ತಾಯಿಯಿಂದ ಸೊಸೆಂದಿರಿಗೂ ಅಷ್ಟೇ ಕಷ್ಟ ಆಗುತ್ತೆ ಅಮ್ಮ ಅಂತ. ಇದ್ದಾರೆ ಅಮ್ಮ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಖಂಡಿತ ಇದ್ದಾರೆ. ಆದರೆ ಇಷ್ಟು ಟೈಮೇ ಸಹಿಸ್ಕೊಂಡಿದೀಯಾ, 4-5 ವರ್ಷ ಆಯಿತು ಮದುವೆ ಆಯಿತು ಅಂತೀಯಾ, ಇನ್ನೊಂದು ವರ್ಷ ತಾನೇ, ಒಂದು ವರ್ಷದ ತನಕ ಕಾಯಿ. ದೇವರನ್ನ ನಂಬಿದೆ ಅಂದಮೇಲೆ ಆ ಒಂದು ಹೊತ್ತುಗಳಿಗೆ ಎಲ್ಲ ಬರಬೇಕು, ಅದಕ್ಕೆ ಒಟ್ಟಾರೆ ಅಲ್ಲ. ನೀವು ಒಮ್ಮೆ ಹೊರಗಡೆ ಆ ಮನೆಯಿಂದ ಹೊರಗೆ ಹೋಗ್ಬೇಕು ಅನ್ನೋದು ದೈವ ನಿಯಮ ಆಗಿರ್ಬೇಕು, ಬಿಟ್ರೆ ನಮ್ಮ ತೀರ್ಮಾನದ ಪ್ರಕಾರ ಆಗೋದಿಲ್ಲ. ಆಗ ಒಂದು ವರ್ಷ ಇದು ಮಾಡ್ಕೋಕಂದ, ಇಲ್ಲ ಅಂದರೆ ಬೇರೆ ಯಾರನ್ನಾದ್ರೂ ವಿಚಾರಿಸ್ಕೊಮ್ಮ, ನಾನು ಆ ಕೆಲಸ ಎಲ್ಲ ಮಾಡೋದಿಲ್ಲ, ನನಗದು ಬರೋದೂ ಇಲ್ಲ, ಮಾಡೋದಿಲ್ಲ ಅನ್ನೋಕ್ಕಿಂತ ಹೆಚ್ಚು ಬರೋದೂ ಇಲ್ಲ ಅಂತ ಅಂದ್ಕೊಂಡೆ ಅಂತ ಹೇಳಿದೆ ಆ ಹೆಣ್ಮಗಳಿಗೆ. ಪಾಪ ಮತ್ತೆ ಯಾರನ್ನ ಒಂದು 2-3 ಜನರಿಗೆ ಕೇಳಿದ್ರು ಅಂತ, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದಮ್ಮ ನಾನು? ನನಗೆ ಗೊತ್ತಿಲ್ಲ ಅಮ್ಮ, ಅದ್ರ ಬಗ್ಗೆಲ್ಲ ನಂಗೆ ಗೊತ್ತಿಲ್ಲ. ಅವರು ಇಲ್ಲ, ಅವರು ಎಲ್ಲರೂ ಹೀಗೆ ಯೂಟ್ಯೂಬಲ್ಲಿ ಹೀಗೆ ರಾಯರ ಕಾರ್ಯಕ್ರಮಗಳನ್ನು ಇದನ್ನೆಲ್ಲ ಮಾಡ್ತಾರೆ, ಬಿಟ್ರೆ
ಇಂಥವಕ್ಕೆಲ್ಲ ಇಲ್ಲ. ಆದರೂ ನಂಗೆ ಗೊತ್ತಿಲ್ಲ, ಬೇರೆ ಏನಾದರೂ ದಾರಿ ತೋರಿಸ್ಬೋದು ನಿನಗೆ, ನೀನು ಅದನ್ನು ಬೇಕಾದರೆ ಕೇಳಿ ವಿಚಾರಿಸ್ಕೊ ಅಂತಾನು ಅಂದೆ ನಾನು. ನೋಡಿ, ಆಶ್ಚರ್ಯ ಅಂದರೆ ಎಲ್ಲಿಯವರೆಗೆ ಬರುತ್ತೆ ಅಂದರೆ, ನಾವು ಆ ಮಟ್ಟಕ್ಕೂ ನಾವಿದ್ದೀವಿ, ದುಡ್ಡು ಕೊಟ್ಟರೆ ನಾವು ಅದನ್ನು ಮಾಡಿಕೊಡ್ತೀವಿ ಅಂತ. ಪಾಪ ಗೊತ್ತಿಲ್ಲದೆ ಕೇಳಿದಾಳೆ ಹೆಣ್ಮಗಳು, ಅದಕ್ಕೆ ಎಂತ ಹೇಳೋಕ್ಕೂ ಆಗಲ್ಲ. ಅಂದರೆ ಎಲ್ಲದಕ್ಕೂ ಪರಿಹಾರ ಕೊಡ್ತಾರೆ, ಹಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ, ಹಿಂಗೆ ಸಮಾಧಾನ ಮಾಡ್ತಾರೆ. ಬಹುಶಃ ಇವ್ರಿಗೆ ಆ ವಿದ್ಯೆ ಎಲ್ಲ ಗೊತ್ತಿದೆಯೇನೋ, ಅಥವಾ ಗೊತ್ತಿದ್ರು ಯಾರ ಹತ್ರ ಆದ್ರೂ ಮಾಡ್ಸಾದ್ರೂ ಕೊಡ್ರಿ ಅಮ್ಮ ಅಂತಾಳೆ. ಯಾರ ಹತ್ರ ಆದ್ರೂ ಮಾಡಿಸಿ ಕೊಡಿಯಮ್ಮ, ನಾ ಹೊರಗೆ ಹೋಗೋಕ್ಕಾಗಲ್ಲಮ್ಮ ನನ್ನ ಹತ್ರ ಅಂತಾಳೆ. ಇಲ್ಲಮ್ಮ, ನೀನು ಸಮಾಧಾನ ಮಾಡ್ಕೊ, ನಿನ್ನ ತಾಯಿ ಹತ್ರ ಹೋಗು, ಒಂದು 2 ದಿವಸ ತಾಯಿ ಮನೇಲಿ ಉಳಿ, ಮಾತಾಡು, ಸಮಾಧಾನ ಆಗತ್ತೆ. ತಾಯಿ ಅದಕ್ಕೆ ಏನಂತಾರೆ ಅಂತ ನೋಡು. ಇಂಥವೆಲ್ಲ ಉಪಯೋಗಿಸಕ್ಕೆ ಹೋಗ್ಬೇಡಮ್ಮ, ಇಷ್ಟು ವರ್ಷನೇ ಸಹಿಸಿದೀಯ ಅಂತ ಹೇಳಿದ್ದೆ. ಅಂತೂ ಕೊನೆಗೂ ನನ್ನನ್ನು ಅದನ್ನು ಮಾಡಿಕೊಡುವರೇನೋ ಅನ್ನೋ ಲೆಕ್ಕಕ್ಕೆ ಬಂದು, ದುಡ್ಡು ಕೊಡ್ತೀನಮ್ಮ, ಅಯ್ಯೋ ದೇವ್ರೇ ತಾಯಿ, ನೀ ದುಡ್ಡು ಕೊಡ್ತೀನಿ ಅಂದ ತಕ್ಷಣ ನಾನು ಅಲ್ಲಿ ಮಾಡಿಸ್ಕೊ ಬರ್ತೀನಿ, ಇಲ್ಲಿ ಮಾಡಿಸ್ಕೊ ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಾನು ದುಡ್ಡು ಕೇಳಿದ್ದೀನಿ, ಎಷ್ಟೋ ಜನರಿಗೆ ಹುಷಾರಿಲ್ದಿದ್ದರು ದುಡ್ಡು ಕೇಳಿದ್ದೀನಿ. ಹಾಗಂತ ಮಾತ್ರಕ್ಕಿದ್ದಲ್ಲ, ಮಾಡೋದು ಇಲ್ಲ ಕಂದ, ನಾನು ನನ್ನ ಹತ್ರ ಕೇಳಬೇಡ ಕಂದ ನೀನು ಅಂತ ಅಂದೆ. ಬೇಜಾರು ಮಾಡ್ತು ಆ ಹುಡುಗಿ, ಯಾಕಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ನನ್ನನ್ನು ಒಂದ್ಸಲ ವಿಡಿಯೋದಲ್ಲಿ ನೋಡಮ್ಮ, ನೀನು ಸರಿಯಾಗಿ ನೋಡು, ನಾನು ಅದನ್ನೆಲ್ಲ ಮಾಡ್ತೀನ ಅಂತ ಅನ್ಸುತ್ತಾ ನಿನಗೆ ಅಂತ ಕೇಳಿದೆ. ಎಲ್ಲಾದರೂ ಮಾಡಿಸಿಕೊಡಿ ಅಮ್ಮ, ಎಲ್ಲಾದರೂ ಮಾಡಿಸ್ಕೊಡಿ. ಇಲ್ಲಮ್ಮ, ಆ ವಿಷಯ ಮಾತ್ರ ಕೇಳಲೇಬೇಡ, ರಾಯರನ್ನು ನಂಬಿದೆ ತಾನೆ, ರಾಯರದ್ದು ಯಾವಾಗ ಏನು ಮಾಡಬೇಕೋ ಮಾಡಿಕೊಡ್ತಾರೆ, ಧೈರ್ಯವಾಗಿರು ನೀನು. ರಾಯರನ್ನು ಹಂಗೆಲ್ಲ ಪೂಜೆ ಮಾಡುವಂಗೂ ಇಲ್ಲಲ್ಲ, ಅತ್ತೇದೇ ಅಲ್ಲ. ಯಾವ ದೇವ್ರನ್ನ ಪೂಜೆ ಮಾಡಬೇಕು ಅಂತ ಅದೇ ದೇವ್ರನ್ನ ಪೂಜೆ ಮಾಡಬೇಕು, ಹಾಗೆಲ್ಲ ಇದೆಯಂತೆ. ಏನೇ ಇರಲಿ 1 ವರ್ಷದ ತನಕ ವೇಟ್ ಮಾಡು ನೀನು ಅಂತ ಹೇಳಿದ್ದೆ. ಹಾಗಾಗಿ ನಾವು ರಾಯರ ಕಾರ್ಯಕ್ರಮವನ್ನು ಹೇಳೋದು, ಇನ್ನು ಕೆಲವೊಂದು ಅನುಷ್ಠಾನಗಳು ಸಣ್ಣ ಪುಟ್ಟದೇನಾದರೂ ಹೇಳೋದು, ಒಂದು ತಿಳಿ ಹೇಳೋದು, ಇಷ್ಟು ಬಿಟ್ಟರೆ ಇಂಥ ವಿಷಯಗಳೆಲ್ಲಂತ ಖಂಡಿತ ನಮಗೆ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ಈ ರೀತಿಯಾಗಿ ಪಾಪ ವಿಚಾರಿಸ್ಬೇಡಿ. ಆ ಹೆಣ್ಣು ಮಗಳಿಗೆ ಗೊತ್ತಾಗಿಲ್ಲ, ಸಣ್ಣ ವಯಸ್ಸು ಪಾಪ, ಅದಕ್ಕಿಂತ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡಿಕೊಟ್ಟಿದ್ರು. ಏನೋ ಒಂದು ಉದ್ಯೋಗಕ್ಕೆ ಕೇಳಿದಾಳೆ ಪಾಪ, ಉದ್ವೇಗ ಅವಳಿಗೆ ಸಹಿಸ್ಕೊಳ್ಳೋಕ್ಕಾಗದೆ ಕೇಳಿದಾಳೆ ಮಾಡಿಕೊಡಿ ಅಂತ. ಅದಕ್ಕೇನು ಬೇಜಾರು ಮಾಡ್ಕೊಂಡಿಲ್ಲ, ಆದರೂ ಒಂದು ಸಮಾಧಾನದ 4 ಮಾತನ್ನು ಆಡಿದ್ದೀನಿ. ಹಾಗಾಗಿ ನಮ್ಮನ್ನು ರಾಯರ ಭಕ್ತರನ್ನಾಗೇ ನೋಡಿ, ಎಲ್ಲರೂ ನಮ್ಮನ್ನು ರಾಯರ ಭಕ್ತರನ್ನಾಗೇ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.